ಇನ್ನೊಬ್ರು ಮಾತ್ರ ಅದು ನಾಯಿ ಫೋರ್ಸ್ ಫಸ್ಟ್ ಯಾರನ್ನು ಸಾಯಿಸಿದ್ದು? ಅಲ್ಲ ಎಲ್ಲಿ? ಅಲ್ಲಿ ಇನ್ನೊಬ್ರನ್ನ ಇಲ್ಲಿಂದ ಅಲ್ಲಿಗೆ ಬಿಸಾಕಿದೆ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಹೊಡೆದದ್ದು ಗೊತ್ತೇ ಇಲ್ಲ. ಅವ್ರು ಅಲ್ಲಿಂದ ಬರ್ತಾರೆ. ಸೌಂಡ್ ಆಯ್ತು ಅಂತ ಬಂದಿರೋದು. ಅವ್ರು ಸೌಂಡ್ ಆಯ್ತು ಅಂತ ಬಂದಿರೋದು. ಕೂತ್ಕೊಂಡು ಬಂದಿದ್ದೆ ಆ ಕಡೆಯಿಂದ. ಆನೆ ಆ ಕಡೆಯಿಂದ ಬಂದಿದ್ದ ಈ ಕಡೆಯಿಂದ ಬಂದಿದ್ದ ಗೊತ್ತಿಲ್ಲ. ಬರೋದಾದ್ರೆ ಆ ಕಡೆ ತಾನೆ ಕಾಡಿರೋದು ಜಾಸ್ತಿ. ಇಲ್ಲೇ ಹೋಗಿರೋದು ಇಲ್ಲಿ ಹತ್ಕೊಂಡು ಹೋಗಿದ್ವಿ. ಎಲ್ಲಿ? ಅಲ್ಪನಾ? ಅವ್ರನ್ನ ಇಲ್ಲೇ ಹಾಕಿತ್ತಾ? ಕೊಟ್ಟಾಳೆ ಬಿದ್ದು ನೋಡಿ, ತಲೆದು ಕೊಟ್ಟಾಳೆ ಅಲ್ಲಿ, ತಲೆದು ಕೊಟ್ಟಾಳೆ ಅಲ್ಲಿ. ಮಂಡಾಳ ಇದೆ. ಮಿತ್ಕೋತೀನಿ ಅಲ್ಪ ಬೋದಿನ ಸರ್ ಅವ್ರ ನಿನ್ನೆ ಅವ್ರ ಬಾಡಿ ಮೇಲೆ ಕಾಲ್ ಮೇಲೆ ಲದ್ದಿ ಇತ್ತು. ಅವ್ರ ಬೀಗ್ರಲ್ಲಿ ಅವ್ರ ಕಾಲು ಈ ಕಾಲು ಇಂಥ ಸೈಡಲ್ಲೇ ಲದ್ದಿ ಇತ್ತು. ಕಾಲ್ ಮೇಲೆ ತಿರುಗಿದಾಗ ಸಾಯಿಸ್ಬಿಟ್ಟು ಅಲ್ಲ ಅವ್ರ ಕಾಲ್ ಮೇಲೆ ಲುತ್ತಿತ್ತಾ? ಇಲ್ಲಿ ಬಿಸಾಕಿತ್ತು, ಇಲ್ಲಿ ತುಳಿದು ಇದು ಮಾಡಿ. ಅವ್ರ ಬಾಡಿ ಇಲ್ಲಿ ಹಿಂಗ್ ಬಿದ್ರೋದು, ಇಲ್ಲಿ ತಲೆ ಎತ್ತವ್ರದ್ದು ಫೋಟೋ ನೋಡಿದ್ರೇನಲ್ಲ? ಫೋಟೋ ಇದೆ. ಬಾಡಿ ಫೋಟೋ ಅಲ್ಲ ಮತ್ತೇನು ಒಂದೇ ಪೆಟ್ಟ ಮೆಟ್ಟಾಡಿತ್ತ ಮೆಟ್ಟಿಲ್ಲ. ಸರ್ ಅವ್ರಿಗೆ ಬಾಯಿ ಮಾತ್ರ ಬಾಯಿ ಹಂಚರ ಅವ್ರಿಗೆ ಮಾತ್ರ ಇಲ್ಲ ಸರ್, ಬಾಯಿ ರಕ್ತ ಅಲ್ಲ, ಕಣ್ಣು ಎಲ್ಲ ಹೊರಗೆ ಬಂದ. ದವಡೆ ಹೊರಗೆ ಅಲ್ಲ ಆಮೇಲೆ ಇವ್ರು ಇಲ್ಲಿ ಬಂದಾಗ ಇಲ್ಲಿ ಸಾಯ್ತಾರೆ. ಇದು ಎರಡನೇ ಸರಿನಾ? ಸರ್ ಅದು ಇಲ್ಲಿಂದ ಹಿಂಗೆ ಬಿಸಾಟಿರ್ಬೋದಾ? ಒಳಗಡೆ ಆನೆ ಹೋಗಿರ್ಲಿಲ್ವಾ? ಆನೆ ಹೋಗಿರ್ಲಿಲ್ವಾ ಇದಕ್ಕೆ ಒಳಕ್ಕೆ? ಅಲ್ಲ ಆನೆ ಹೋಗಿತ್ತ ಈಗ ಒಳಗಡೆ ಅಂತ ಹೋದಾಗ್ಲೇ ಅವ್ರು ಹಂಗ ಆಗ್ತಾರೆ ಸರ್. ಅವ್ರು ಯಾರು ನುಗ್ತಾರೆ? ಬಳ್ಳಿ ಒಳಗೆ ಇಸ್ಕೊಂಡಿತ್ತು ಹಂಗಾರೆ ಹೋಗತ್ತೆ. ಅದು ಆನೆ ಇಲ್ಲೆಲ್ಲ ಬಯಲು ಮಾಡಿದ ಆನೆ. ಇದು ಬಯಲು ಮಾಡಿರೋದು ಆನೆ. ಆನೆನೇ ಪುಡಿ ಮಾಡಿರೋದು. ಪುಡಿ ಮಾಡಿ ಇದಿಷ್ಟು ಬಯಲಾಗಿದೆ ಆನೆಯಿಂದ. ಡೈಲಿ ಬರೋರ ಇಲ್ಲಿ ಸೊಪ್ಪು ಕಡಿಯಕ್ಕೆ? ಇಲ್ಲಿ ಒಂದು ನಿಮಿಷ ಅದೇ ತುಣಿದ್ರೆ ಒಂದು ನಿಮಿಷ ಇದು ಎಸ್ತಿರೋದಲ್ಲ. ಮಂಗ ಮರದಲ್ಲಿದೆ. ಹೆದರಿಕೆ ಬರಲಿಲ್ಲ. ಆನೆ ಅಲ್ಲಿಂದ ಬರ್ಬೇಕಾದ್ರೆ ಭಾರಿ ಶಬ್ದ ಮಾಡ್ಕೊಂಡು ಬರ್ತದೆ. ಇದಂಗಾರೆ ಸರ್ ಹೇಳಿ ಸರ್ ಎಂತ ಹೇಳಿದ್ರಿ? ಅಲ್ಲ ಸಾಮಾನ್ಯ ಕೆಲವು ಟೈಮ್ ಆನೆಗಳು ಓಪನ್ ಜಾಗದಲ್ಲಿ ಆ ಮನುಷ್ಯರನ್ನ ಹಿಡ್ಕೊಂಡು ಮರೆ ಜಾಗ ಅಂದರೆ ಕಾಡು ಇಲ್ಲ ಕಾಫಿ ತೋಟ ಅಂತಲ್ಲಿ ತಗೊಂಡೋಗಿ ತುಣಿದು ಸಾಯಿಸ್ತವೆ. ಬಹುಶಃ ಇದು ಅದೇ ಥರ ಮಾಡಿರೋದು, ಎಸ್ತಿರೋದಲ್ಲ. ಅಲ್ಲಿ ಓಪನ್ ಜಾಗದಲ್ಲಿ ಅಲ್ಲಿ ನಿಂತ ಆನೆ ಫಸ್ಟ್ ಸಾಯಿಸ್ತಲ್ಲ, ಅಲ್ಲಿ ನಿಂತ ಆನೆ ಇವರು ಇಲ್ಲಿ ಮಾತಾಡ್ತಾ ಬರೋದು ನೋಡಿ ಸೊಳ್ಳಲ್ಲಿ ಹಿಡಿದು ತಂದು ಇಲ್ಲಿ ತಂದು ತುಣಿದು ಹಾಕಿರೋದು. ಇದು ಆನೆನೇ ಅದು ಅಲ್ಲಿಂದ ತಗೊಬಂದು ಸಾಯಿಸಿರೋದು ತುಣಿದು. ಅದು ಆ ರೀತಿ ನಮ್ಮಲ್ಲೂ ಸುಮಾರು ಎಲ್ಲ ಆನೆ ಹಾಗೆ ಮಾಡಿದ್ದಾವೆ. ಒಂದ್ಸತಿ ನಮ್ಮಲ್ಲಿ ಒಬ್ಬರು ಮನೆ ಎದುರಿಂದ ಒಬ್ಬನ ಹಿಡ್ಕೊಂಡು ಕಾಫಿ ತೋಟದೊಳಗೆ ತಗೊಂಡೋಗಿ ಸಾಯಿಸಿ ಹಾಕ್ತು. ಇನ್ನೊಂದ್ಸತಿ ಬೇಲೂರು ಉಂಟಲ್ಲ, ಬೇಲೂರು ಹತ್ರ ಒಂದು ಸೀಗೆ ಗುಡ್ಡ ಅಂತಿದೆ, ಅಲ್ಲೊಬ್ಬ ಫಾರೆಸ್ಟ್ನವ್ರು ಕೂತ್ಕೊಂಡು ಊಟ ಮಾಡೋದನ್ನ ಅವನು ಸೊಂಟ ಹಿಡಿದು ತಂದು ಕಾಡೊಳಗೆ ತಂದೋಗಿ ತುಣಿದು ಸಾಯಿಸ್ತು. ಆನೆಗಳು ಅದನ್ನು ಮಾಡ್ತವೆ. ಬಹುಶಃ ಇದು ಅದೇ ಥರ ಆಗಿರೋದು, ಅಲ್ಲಿಂದ ಎಷ್ಟಿರೋದಲ್ಲ, ಆದರೆ ಹಿಡ್ಕೊಂಬಂದಿರೋದು. ಹಿಡ್ಕೊಂಡು ಒಂದೇ ಪೋರ್ಸಿಂಗ್ ಹಿಡ್ಕೊಂಬಂದು ಇದೇ ಸ್ಪಾಟಿಗೆ ಆನೆ ಬರುತ್ತೆ. ಇವತ್ತು ರಾತ್ರಿ ಇಲ್ಲ ನಾಳೆ ರಾತ್ರಿ ಗ್ಯಾರಂಟಿ ಬರುತ್ತೆ, ಬಂದೇ ಬರುತ್ತೆ. ಆನೆ ಹಿಡಿಲಿಲ್ಲ ಇಲ್ಲ ಅಂದ್ರೆ ಇನ್ನೊಂದು ವಾರದಲ್ಲ 15 ದಿನದೊಳಗೆ ಪಕ್ಕ. ನಮ್ಮಲ್ಲಿ ಹೇಳ್ತಾರೆ, ನಮ್ಮ ಹಳ್ಳಿಯರೆಲ್ಲ ಮಲೆನಾಡಲ್ಲಿ 12 ದಿವಸದೊಳಗೆ ಬರುತ್ತೆ ಅಂತ. ನಾನೊಂದು 2 ದಿವಸ ಮೊದಲೇ ಬೇಗ ಹೇಳ್ತಾ ಇದ್ದೀನಿ. ನಾಳೆ ಅದು ಉಳಿದ್ರೆ ಹೊಡಿದಲೆ ಒಂದೇ ಬರ್ತದೆ, ಇನ್ನೊಂದು 10 ದಿವಸದೊಳಗೆ. ನೀವು ಬೇಕಾದ್ರೆ ಇಲ್ಲಿ ಕ್ಯಾಮ್ರಾ ಕಟ್ಟಿಟ್ಟಿರಿ, ಯಾವ್ದಾರ CC ಕ್ಯಾಮ್ರಾ, ಆನೆ ಬಂದೇ ಬರ್ತದೆ. ಆ ಮರದ ಕಟ್ಬೋದು, CC ಕ್ಯಾಮ್ರಾ ಯಾವ್ದಾರ ಇದ್ರೆ ಅಲ್ಲಿ ತಂದು ಕಟ್ಟಿಬಿಡಿ. ಇಲ್ಲ ಅಂದ್ರೆ ಇದಕ್ಕಾರ ಕಟ್ಟಿದೆ. ಕರೆಂಟ್ ಲೈನು ಹಳೇದಿತ್ತು. ಅದು ನನ್ನ ಬಿರ್ಸಿಲ್ಲ, ನನಗೆ ನೀವೇ ಶೂಟ್ ಮಾಡಿದ್ದಾರ? ಇಷ್ಟೇ ದೂರಕ್ಕೆ ಸಿಕ್ಕಿದೆ. ಇವ್ರು ವಿಡಿಯೋ ಮಾಡಿ ನೋಡಿದ್ರೆ ಆ ಆನೆ ಆ ಥರ ಹೌದೌದು ಇದರಲ್ಲಿ ಸಿಟ್ಟದಿತ್ತು ಅಂತ ಅನಿಸ್ತಾ ಇರಲಿಲ್ಲ. ಆಮೇಲೆ ಮುಂಚೆ ಹಂಗೆ ಬೇಜಾರಾಗ್ಬೋದು.
ನನಗೆ ಜಸ್ಟ್ ಇಲ್ಲಿಂದ ಇಷ್ಟೇ ದೂರ ಸಿಕ್ಕಿದೆ, ಆದರೆ ಬೆರ್ಸಿಲ್ಲ ನಾನು, ಬೆರ್ಸಿಲ್ಲ. ಮತ್ತೆ ನಾನು ಓಡೋಗಿ ಮುಂದೆ ತಿರುಗಿ ನೋಡೋತ್ತಿಗೆ ಅಡ್ಡ ಹೋಗ್ತಿತ್ತ, ಮತ್ತೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ. 1 ಗಂಟೆ 2 ಗಂಟೆ ಹೊತ್ತಿಗೆ ಆನೆ ನಿದ್ದೆಯಿಂದ ಎದ್ದು ಹೊರಡ್ತದೆ. ಇಲ್ಲೇ ಹೋಗೋದಾ? ನೋಡಿ ಅವ್ರದ್ದು ಟೊಪ್ಪಿ ನೋಡಿದೆ. ಅದನ್ನ ತಕೊಳ್ಳಿ. ಸೊಪ್ಪಾರು ಇಲ್ಲೇ ಬಿದ್ದಿತ್ತ, ಬೇರೆ ಕಡೆ ಬಿದ್ದಿತ್ತು. ಆ ಕಡೆನೇ ಹೋಗಿದ್ದಲ್ಲ. ಅದು ಹೋಗಿ ಅಲ್ಲಿ ಹೋಗಿ ಮೈನ್ ರೋಡಿಗೆ ಹೋಗುತ್ತಾ? ಮೈನ್ ರೋಡಿಗೆ ಹೋಗಲ್ಲ, ಈ ಕಾಡಲ್ಲಿ ಈರೋಡಲ್ಲಿ ಹೋಗಿದೆ. ಅದೇ ಕಾಡಲ್ಲಿ ಹೋಗ್ತಾನೆ. ಈಗ ಆನೆ ಆ ಭಾಗದಲ್ಲಿ ರೋಡಿಂದ ಎಡಭಾಗದಲ್ಲಿ ಉಂಟು ಆನೆ. ಮೇನ್ ರೋಡಿಂದ ಆ ಕಡೆ ಸೈಡ್ ಇದೆ ಸರ್. ಕ್ಲಿಯರ್ ವಿಡಿಯೋ ಇದೆಯಾ? ಅಲ್ಲ, ನಮ್ಮ ಹತ್ರ ವಿಡಿಯೋ ಇದಾವೆ. ಇಲ್ಲಿ ನಿನ್ನೆ ಮಾಡಿ ವಿಡಿಯೋ ಬರ್ತದೆ, ಅದು ನೋಡಿ, ಅದು ಗದ್ದೆಲ್ಲ ಹೋಗ್ತಾರೆ. ಸರ್ ಇದು ಆಗುಂಬೆಯಲ್ಲಿ ಅದೇ ಆನೆ, PWD ಅದೇ ಆನೆ ಅದಲ್ವಾ? ಅದೇ ಅಲ್ವಾ PWD ಕ್ವಾರ್ಟರ್ಸ್? ಆಗುಂಬೆಯಲ್ಲಿ ನಮಗೂ ಅದೇ ಅಂದ್ರೆ ಅದೇ ಡೌಟ್ ಅನಿಸ್ತು ನಿನ್ನೆ ನೋಡಿ. ಹೆಜ್ಜೆ ಗುರ್ತು ನೋಡ್ರೆ ಗೊತ್ತಾಗ್ಬಿಡುತ್ತೆ ಸೈಜು. ಅಲ್ಲ, ಹೆಜ್ಜೆ ಗುರ್ತಲ್ಲ, ಅದ್ರ ಕ್ವಾರೆ ಕೊಂಬನ್ನೇ ಪತ್ತೆ ಮಾಡಿ. ಅಲ್ಲ, ಇಲ್ಲೆಲ್ಲಾದ್ರೂ ಹೆಜ್ಜೆ ಗುರ್ತು ಸಿಕ್ಕಿರೋದು ಸೈಜು. ಸೈಜ್ ಪತ್ತೆ ಮಾಡಿ. ಇದು ಗಟ್ಟಿ ಜಾಗ ಅಲ್ಲ, ಗಟ್ಟಿ ಜಾಗದಲ್ಲಿ ಅರ್ಧ ಹೆಜ್ಜೆ ಮಾತ್ರ ಅಡಿ ಹೋಗ್ತದೆ, ಇನ್ನು ಅರ್ಧ ಸೈಡಲ್ಲಿ ಇರುತ್ತೆ. ಕೊಂಬು ಸಮ ಉಂಟಲ್ಲ, ನೋಡೇ ಪತ್ತೆ ಮಾಡಿ, ನೋಡೇ ಪತ್ತೆ ಮಾಡಬೇಕು. ಸುಲಭ ಇಲ್ಲ ಇದು ನೋಡಿ. ಅದೇ ಇಂಥ ಓಪನ್ ಜಾಗ ಆದ್ರೆ ನೋಡಿ, ಇಲ್ಲಿಂದ ಅಲ್ಲಿವರೆಗೆ ಹೊಡಿಬೋದು. ಆ ಒಣಗಿದ ಮರ ಇದಲ್ಲ, ಅದಕ್ಕಿಂತ ದೂರಕ್ಕೂ ಹೊಡಿಬೋದು. ಆದರೆ ಕಾಡೊಳಗೆ ಹೊಡೆಯೋಕ್ಕೆ ಕಷ್ಟ. ತುಂಬ ಹತ್ರದ ಡಿಸ್ಟೆನ್ಸ್ ಆದರೆ ಕಡ್ಡಿಗಳ ಅಡ್ಡ ಇರಬಾರ್ದು. ಇಷ್ಟತ್ರ ಅದು ಆ ಮರ ಆ ಕೇಸಿ ಉಂಟಲ್ಲ, ಅಲ್ಲಿಗೆ ಎಲ್ಲ ಹೊಡಿಬೋದು. ಆದರೆ ಈ ಕಾಡು ನಮ್ಮ ಘಟ್ಟದ ಕಡೆ ಇರೋ ಕಾಡಾಗಲ್ಲ. ಇಲ್ಲಿ ಚಿಕ್ಕ ಗಿಡಗಳು ಎಲ್ಲ ಪೊದೆ ಕಾಡು ಜಾಸ್ತಿ. ನೀವೇನು ಇಂಜೆಕ್ಷನ್ ಹೇಳಿದ್ರಲ್ಲ, ಅದು ಎಷ್ಟು ಸೆಕೆಂಡಲ್ಲಿ ಎಫೆಕ್ಟ್ ಆಗುತ್ತೆ ಸರ್? ಸಿರಿಂಜ್ ತಗೊಳ್ತು ಕೆಟಮಿನ್ ಅಂತ ಹೇಳಿದ್ನಲ್ಲ, ಅದು ಒಂದು 2-3 ನಿಮಿಷ 5 ನಿಮಿಷದೊಳಗೆ ಆನೆ, ಅದು ಎಂಥ ಆನೆ ಆದರೂ ಬಿದ್ದೋಗ್ತದೆ. ಎಟಫಿನ್ ಅಂತ ಹೇಳಿದ್ನಲ್ಲ, ಅದು ಅಷ್ಟೇ. ಅದು ಈ ಝೈಲಾಜಿನ್ ಉಂಟಲ್ಲ, ಅದು ಈ ಕುಡಿದು ಟೈಟ್ ಆದ ಹಿಂಗೆ ತೆಳ್ಳಾಡ್ತಿರ್ತಾರಲ್ಲ, ಹಂಗೆ ಆನೆ ತೆಳ್ಳಾಡ್ತಾ ನಿಂತಿರುತ್ತೆ. 3 ರಿಂದ 5 ನಿಮಿಷ ಟೈಮ್ ಆದರೆ ಅದು ಸ್ವಲ್ಪ ದೂರ ಹೋಗುತ್ತೆ, ಒಂದೊಂದ್ಸತಿ 1 ಕಿಲೋಮೀಟ್ರ್ ಹೋಗ್ತದೆ. ಆದರೆ ಆನೆ ತುಂಬ ಬೆಟ್ಟ ಐತಲ್ಲ, ಬೆಟ್ಟದ ಮೇಲೆಲ್ಲ ಹೊಡೆದ್ರೆ ತಲೆ ಕೆಳಗೆ ಬಿದ್ದರೆ ಆನೆ ಸತ್ತೋಗ್ತದೆ. ಮತ್ತು ನೀರೊಳಗೆ ಅದು ಗಿಡದಲ್ಲೇ ಬಿದ್ದಿರಲಿ, ಅದು ಸೊಳ್ಳೆಲ್ಲ ನೀರೊಳಗೆ ಬಿದ್ದೋದ್ರೆ ಉಸಿರಾಡೋಕ್ಕಾಗ್ದಲ್ಲೇ ಸತ್ತೋಗ್ತದೆ. ಹಾಗಾಗಿ ಅಂಥದ್ದೆಲ್ಲ ನೋಡಿ ಹೊಡಿಬೇಕು, ಒಟ್ಟಾರೆ ಹೊಡಿಯೋಕ್ಕಾಗಲ್ಲ. ಅದು ಅಷ್ಟು ದೂರ 3 ರಿಂದ 5 ನಿಮಿಷ ಎಷ್ಟು ದೂರ ಹೋಗುತ್ತೋ ಅಲ್ಲಿ ಹೋಗಿ ಸುಸ್ತಾಗಿ ನಿಲ್ಬೋದು. ಅದ್ರ ಹಿಂದ್ಗಡೆನೇ ಓಡಬೇಕು. ಆಮೇಲೆ ಅದೆಲ್ಲ ಆದಮೇಲೆ ನಮ್ಮ ಸಾಕಿದಾನೆ ಎಲ್ಲ ಬರ್ತವೆ. ಅದ್ರ ಹಿಂದೆ 2 ಕಾಲು ಕಟ್ಟಿ, ನಮ್ಮ ಸಾಕಿದಾನಿಗೆ ಒಂದು ಕಟ್ಟಿ, ಮತ್ತೆ ಅದ್ರ ಕುತ್ತಿಗೆಗೆ ಒಂದು ಹಗ್ಗ ಹಾಕಿ, ನಮ್ಮ ಇನ್ನೊಂದು ಸಾಕಿದಾನಿ ಕಟ್ಟಿ, ಕಿವಿ ಹಿಂಗೆ ಮಾಡಿದಾಗ ಒಂದು ನರ ಇರುತ್ತೆ ಇಷ್ಟಪ್ಪ, ಅದಕ್ಕೊಂದು ಇಂಜೆಕ್ಷನ್ ಕೊಡ್ತಾರೆ. ಅದಕ್ಕೆ ರಿವರ್ಸಿನ್ ಅಂತ. ರಿವರ್ಸಿನ್ ಇಂಜೆಕ್ಷನ್ ಕೊಟ್ಟು 5 ರಿಂದ 10-15 ಸೆಕೆಂಡಿಗೆ ಆನೆ ಮೇಲೆ ಎದ್ದು ಸುತ್ತಮುತ್ತ ಇದ್ದು ಎಲ್ಲ ನಮ್ಮ ಸಾಕಿದಾನೆಗೆಲ್ಲ ಹೊಡೆದು ಫೈಟ್ ಮಾಡ್ತದೆ, ಬೀಳಿಡ್ತದೆ, ಮರ ಎಲ್ಲ ಮುರಿಯುತ್ತೆ. ಆಮೇಲೆ ಯಾವಾಗ ನನ್ನ ಕೈಯೆಲ್ಲ ಆಟ ನಡೆಯಲ್ಲ ಅಂದಾಗ ಸುಮ್ಮನೆ ಬರುತ್ತೆ. ಆದರೆ ಇದು ಭಾರಿ ದೈತ್ಯ ಆನೆ. ಇದೊಂದು 6 ಟನ್ ಇದೆ. ನಮ್ಮಲ್ಲಿ ಬರೋ ಆನೆಗಳು 1-2 ಟನ್ ಆನೆ ಇದೆ. ಹೆಂಗೆ ಅಂದಾಜು ಮಾಡಿದ್ರೆ ನೋಡಿಲ್ಲ. ಇಲ್ಲಿ ಫೋಟೋ ಮೊನ್ನೆಯಿಂದ ನಾನು 1 ತಿಂಗಳಿಂದ ಇದನ್ನ ನೋಡ್ತಾ ಇದ್ದೀನಿ. ಫಸ್ಟು ನಿಮ್ಮ ಆಗುಂಬೆ IB ಹತ್ರಕ್ಕೆ ಬಂತು, ಒಂದು ಸೊಪ್ಪು ಹಿಡ್ಕೊಂಡು. ಮೊನ್ನೆ ಯಾರೋ ಒಬ್ಬ ಹಾಕಿದ್ದ, ನೀವು ನೋಡಿಲ್ಲ. ಅತ್ತಿಗೆ ಓಡಿ ಅಂತ ಕೂಗ್ತಾ ಇದ್ದ ವಿಡಿಯೋ ಮಾಡಿ. ಅದೇ ಆನೆ ಇದು ಅಂತ ಇದೇ ಆನೆ. ಆದರೆ ಇದು ನಿನ್ನೆ ಏನೋ ಒಂದು ಆಕಸ್ಮಿಕ ಘಟನೆ ಆಗಿರ್ಬೋದು. ಆದರೆ ನಮ್ಮಲ್ಲಿರೋ ಆನೆ ಹೇಗೆ ಗೊತ್ತಾ, ಮಾತಾಡ್ತಾ ಇದ್ರಲ್ಲ, ಆನೆ ಅಲ್ಲಿರಲಿ, ಇಲ್ಲಿ ರಿಂಗ್ ಟೋನ್ ಆದ್ರೆ ಸಾಕು ಮೊಬೈಲ್ದು, ಅಲ್ಲಿಂದ ಬಂದು ಹಿಡಿದು ಸಾಯಿಸ್ತವೆ ಅಂತ ಆನೆ ನಮ್ಮಲ್ಲಿರೋದು. ನಮ್ಮಲ್ಲಿ ಒಂದು ಕರಡಿ ಅಂತ ಒಂದು ಆನೆ ಹಿಡಿದು ಈಗ ದುಬಾರಿಯಲ್ಲಿದೆ. ಅದು ಹಗಲು ರಾತ್ರಿ ಮನುಷ್ಯನ್ನೇ ಹುಡ್ಕೊಂಡು ಹೋಗ್ತಿದ್ವಿ, ಸಿಕ್ಕಿದ್ರೆ ಸಾಯಿಸ್ತಿದ್ವಿ. ಇದು ನಿನ್ನೆದು ಹಂಗೆ ಆಗಿರೋದಲ್ಲ. ಆನೆ ಬರೋಕ್ಕೂ ಇವ್ರು ಸೊಪ್ಪು ತರೋಕ್ಕೂ ಬೇಗ ನಾಯಿಗಳು ಬರೋಕ್ಕೆ. ನಾಯಿಗಳು ಉಂಟಲ್ಲ, ನಾಯಿ ಕಂಡ್ರೆ ಆನೆಗೆ ಆಗದೇ ಇಲ್ಲ. ಯಾವುದೇ ಕಾರಣದ ಈ ಭಾಗದಲ್ಲಿ ನಾಯಿ ಬೊಗಳ್ತು ಅಂದರೆ ಯಾರು ಬಾಗಿಲು ತೆಗಿಲೇಬಾರ್ದು. ಆಮೇಲೆ ಈ ನಾಯಿಗಳಿಗೆ ತಪ್ಪಿಸ್ಕೊಳಕ್ಕೆ ಸುಮಾರು ಜಾಗ ಇರ್ತವೆ. ಆದರೆ ಇವು ಮನುಷ್ಯರಿದ್ದಲ್ಲಿ, ಅವು ಯಜಮಾನ ಇದ್ದಲ್ಲಿಗೆ ಬರೋದು. ಆನೇನು ಬಂದಿದೆ
ನಾಯಿ ಬಿಡ್ತದೆ, ಮನುಷ್ಯರು ಸಾಯಿಸ್ತಾರೆ. ನಮ್ಮಲ್ಲಿ ಸುಮಾರು ಹಾಗೆ ಆಗಿದೆ. ಹಾಗಾಗಿ ನಾಯಿ ಯಾವುದೇ ಆಗಲಿ ಈ ಆನೆ ಇರೋ ಏರಿಯಾದಲ್ಲಿ, ಕಾಫಿ ತೋಟ ಆಗಲಿ, ಅಡಿಕೆ ತೋಟ ಆಗಲಿ, ಇಲ್ಲ ಅದು ಕಾಡಲ್ಲಾಗಲಿ, ಆನೆ ಏರಿಯಾದಲ್ಲಿ ನಾಯಿನ ಕರ್ಕೊಂಡು ಹೋಗಲೇಬಾರ್ದು. ಇದಾಗ ಅವಾಗ ಏನಾಗ್ತದೆ, ನಮ್ಮ ಕೈಕಾಲಲ್ಲಿ ನಡುಗಕ್ಕೆ ಶುರುವಾಗ್ತದೆ, ಕಾಲು ಇಡೋಕ್ಕಾಗಲ್ಲ. ಅದು ಹೊಸಬರಿಗೆ, ಹಳಬರಿಗೆ ಅಭ್ಯಾಸ ಆದರೂ ತೊಂದರೆ ಇಲ್ಲ. ಹುಲಿಗಳು ಅಷ್ಟೇ, ನೆಲಕ್ಕೆ ಬಾಯಿ ಕೊಟ್ಟು ಅಬ್ಬರಿಸ್ತಾವಲ್ಲ, ಡಬಲ್ ಸೌಂಡ್ ಬರುತ್ತೆ. ಅವಾಗ ಎದುರಾಳಿಗಳು ಅವು ನರ್ವಸ್ ಆಗ್ತಾರೆ. ಅವೆಲ್ಲ ಒಂದೊಂದು ಅಸ್ತ್ರಗಳು ಅವಕ್ಕೆ, ಆನೆಗಳಿಗೆ ವೀಕ್ ಮಾಡೋಕ್ಕೆ, ಎದುರಾಳಿ ವೀಕ್ ಮಾಡೋಕ್ಕೆ ಇದೆ. ಅದು ಅದೃಷ್ಟ ಚೆನ್ನಾಗಿದ್ದರೆ ನಾಳೆ ಹೊಡಿತಾರೆ. ಈ ಸ್ಪಾಟ್ ನೋಡ್ಕೊಂಬಂದ್ರಲ್ಲ ನೀವು, ಆನೆ ಕಾಲಿಂದ ಏನಾದ್ರೆ ಗೊತ್ತು ಹಿಡಿತೀರ ಅಂತ, ದೊಡ್ಡ ಆನೆನೋ ಸಣ್ಣ ಆನೆನೋ ಅಂತ? ಇಲ್ಲ ಐತಲ್ಲ ನೋಡಿ, ಇದು ಹೆಚ್ಚು ಕಡಿಮೆ 12/7 ಎಷ್ಟಾಗ್ತದೆ, 19 ಇಂಚು ಅಂದರೆ ಅದು ಗಟ್ಟಿ ಜಾಗ. ಗಟ್ಟಿ ಜಾಗದಲ್ಲಿ 19 ಇಂಚು ಬಿತ್ತು ಅಂದರೆ ಆನೆದು, ಅದು ಹೆಚ್ಚು ಕಡಿಮೆ 24 ಇಂಚು ಇರುತ್ತೆ, ಅಂದರೆ 2 ಅಡಿ. ಆನೆ ಹೆಜ್ಜೆ ಉದ್ದ ಉಂಟಲ್ಲ, ಉದ್ದಕ್ಕಿಂತ ಅಡ್ಡನೂ ಜಾಸ್ತಿ ಇರ್ತದೆ. ಈಗ ನೋಡಿ, ಇದಿಷ್ಟು ಇಡ್ಬೋದು. ಇದು ದೊಡ್ಡ ಆನೆ, ಇದು ಫ್ರಂಟ್ ಕಾಲ್, ಅಂದರೆ ಇಷ್ಟು ಆಗಲ ಬರಲ್ಲ, ಸ್ವಲ್ಪ ಇದು ಹತ್ರ ಬರುತ್ತೆ. ಆಮೇಲೆ ಆನೆ ಹೆಜ್ಜೆ ಹೆಂಗೆ ಗೊತ್ತಾ, ಆನೆ ಮುಂದಿನ ಪಾದ ಐತಲ್ಲ, ಅದು ಎತ್ತಿದಾಗ ಚಿಕ್ಕದಾಗ್ತದೆ, ನೆಲಕ್ಕಿಟ್ಟು ಕೂಡ ಅಗಲ ಬರ್ತದೆ. ಅದು ಫುಲ್ಲು ಮಾಂಸದಲ್ಲಿ, ಮಾಂಸ ಅಲ್ಲ ಕಾಲುಗಳು, ನಮ್ಮ ದನಗಳಂಗೆ ವರ್ಷವಲ್ಲ. ಹೀಗೆ ಎತ್ತಿದಾಗ ಹೀಗೆ ಬರುತ್ತೆ, ಕಾಲಿಟ್ಕೊಳ್ಳಿ ಇಷ್ಟಗಲ ಬರುತ್ತೆ. ಕೆಸರಲ್ಲಿ ಇಷ್ಟಗಲ ಕಾಣ್ತದೆ. ಇಷ್ಟುದ್ದ ಕೆಸರೊಳಗೆ ಹೋದರೂ ಆನೆ ಆರಾಮಾಗಿ ಬರುತ್ತೆ. ಕಾರಣ ಏನು ಗೊತ್ತಾ, ಅದು ಕಾಲು ಹಾಕಿದಾಗ ಅಗಲ ಆಗಿರ್ತದೆ. ಕಾಲು ಹಿಂಗೆ ಎತ್ತಬೇಕಾದ್ರೆ ಕಾಲು ಚಿಕ್ಕದಾಗ್ತದಲ್ಲ, ಕೆಸರೆಲ್ಲ ಕೆಳಗೆ ಹೋಗುತ್ತೆ. ಹಾಂ, ಕೆಸರು ಹೋಗ್ತದೆ. ಆ ರೀತಿ ಆನೆಗಳು ಕಾಲು ಇದಾಗಿರೋದು. ಹಾಗಾಗಿ ಅಲ್ಲಿ ಇರೋದು ಗಟ್ಟಿ ನೋಡಿ. ನನಗೆ ಇಷ್ಟು ಅಗಲ ಸಿಕ್ಕಿದೆ ಅಂದರೆ 12, 24 ಈಗ ಅಡ್ಡ ಒಂದು 22 ಇಂಚ್ ಇರ್ಬೋದು, ಉದ್ದ ಒಂದು 24 ಇಂಚ್ ಇರ್ಬೋದು. ಆದರೆ ಹಿಂಗಡೆ ಕಾಲು ಉಂಟಲ್ಲ ಆನೆದು ಚಿಕ್ಕದು, ಅಂದರೆ ಅಗಲ ಕಡಿಮೆ, ಅದು ಕೋಳಿ ಮೊಟ್ಟೆ ಆಕಾರ. ಮುಂದಿನ ಮಾತ್ರ ಒಳ್ಳೆ 0 ಹಂಗೆ ಬರ ನಮ್ಮ